ಇನ್ನು ಮಳವಳ್ಳಿ ಶಿವಣ್ಣ ವಿರುದ್ಧ ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟಂತಹ ಆರೋಪ. ಪರಿಷತ್ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಕೈ ಅಭ್ಯರ್ಥಿ ಶಿವಣ್ಣ. ಮಳವಳ್ಳಿ ಶಿವಣ್ಣ 4 ಕ್ರಿಮಿನಲ್ ಕೇಸ್ಗಳನ್ನ ಮುಚ್ಚಿಟ್ಟಿದ್ದಾರೆ ಎನ್ನುವಂತಹ ಆರೋಪ. ಕ್ರಿಮಿನಲ್ ಕೇಸ್ ಅನ್ವಯಿಸಲ್ಲ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭ. ಮಳವಳ್ಳಿ ಶಿವಣ್ಣ ನಾಮಪತ್ರದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚುನಾವಣಾ ಅಧಿಕಾರಿಗೆ ಈ ಬಗ್ಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ದೂರನ್ನ ಕೂಡ ಕೊಟ್ಟಿದ್ರು. ಕೈ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ ಚುನಾವಣಾ ಅಧಿಕಾರಿಗೆ ಗೋವಿಂದರಾಜು ಅವರು ದೂರನ್ನ ಸಲ್ಲಿಸಿದ್ದಾರೆ. ಅವರು ಕ್ರಿಮಿನಲ್ ಕೇಸನ್ನ ಮುಚ್ಚಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ಶಿವಣ್ಣ ಅವರು ಏನು ನಾಮಪತ್ರ ಸಲ್ಲಿಸಿದ್ದಾರೆ ಅದರಲ್ಲಿ ಅವರು ತಮ್ಮ ವಿರುದ್ಧ ಇದ್ದಂಥ 4 ಕ್ರಿಮಿನಲ್ ಮೊಕದ್ದಮೆಗಳನ್ನು ಫಾರಂ 26ರಲ್ಲಿ ಅವರು ಅದರಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಆ ಕಾಲಮ್ಸಲ್ಲಿ ಅದನ್ನು ಅವರೇನು ಡಿಸ್ಕ್ಲೋಸ್ ಮಾಡದೆ ಮುಚ್ಚಿಟ್ಟು ಅನ್ವಯಿಸುತ್ತಿಲ್ಲ ಅನ್ನೋದನ್ನ ಅಲ್ಲಿ ಬರೆದು ಅವರು ನಾಮಪತ್ರ ಸಲ್ಲಿಸಿರೋದು ಗೊತ್ತಾಯಿತು. ಅದು 1951ರ ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಅದನ್ನು ಅವರು ಈ ಫಾರಂ 26ರಲ್ಲಿ ಮಾಹಿತಿ ಕೊಡಬೇಕಾಗಿತ್ತು. ಅದನ್ನು ಅವರು ಮಾಹಿತಿ ಕೊಡದೇ ಇರೋದ್ರಿಂದ ಅವರ ಒಂದು ಏನು ನಾಮಪತ್ರನ ತಿರಸ್ಕಾರ ಮಾಡಬೇಕು ಅಂಥೇಳಿ ನಾನು ಇವತ್ತು ದಿವಸ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಹಾಕಿ ವಿವರವಾದ ತಕರಾರು ಅರ್ಜಿಯನ್ನು ಇವತ್ತಿನ ದಿವಸ ನಮ್ಮ ರಿಟರ್ನಿಂಗ್ ಆಫೀಸರ್ ಮೇಡಮ್ಗೆ ಕೊಟ್ಟು ಬಂದಿದ್ದೀನಿ. ಅವರನ್ನು ನಾನು ಮನವಿ ಮಾಡಿದ್ದೇನೆ. ಇಂಥ ಒಂದು ಏನು ನಮ್ಮ ವಿಧಾನ ಪರಿಷತ್ ಬುದ್ಧಿವಂತರ ಮನೆ ಅಂತಾರೆ, ಚಿಂತಕರ ಚಾವಡಿ ಅಂತಾರೆ, ಇಂಥ ಕಡೆ ಒಂದು ಶುದ್ಧ ಹಸ್ತ ಇರುವಂಥವ್ರು ಬಂದರೆ ಈ ಒಂದು ವಿಧಾನ ಪರಿಷತ್ಗೆ ಒಂದು ಗೌರವ ತರುತ್ತೆ. ಹಾಗಾಗಿ ಈ 4 ಪ್ರಕರಣಗಳನ್ನ ಮುಚ್ಚಿಟ್ಟು ಇವರು ನಾಮಪತ್ರ ಏನು ಸಲ್ಲಿಸಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕಂತೇಳಿ ನಾನು ಇವತ್ತು. ಸೋಲಿನ ಭೀತಿಯಿಂದ ಗೋವಿಂದರಾಜುರಿಂದ ಹುನ್ನಾರ. ಗೋವಿಂದರಾಜು ಆರೋಪಕ್ಕೆ ಮಳವಳ್ಳಿ ಶಿವಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ದೂರು ಕೊಟ್ಟಿರೋದು 4 ಕೇಸ್ಗಳ ಬಗ್ಗೆ. ನನ್ನ ವಿರುದ್ಧ ಯಾವುದೇ ಕೇಸ್ಗಳಿಲ್ಲ, ನಾನೇ ದೂರು ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಇದೆಲ್ಲ ಸೋಲಿನ ಭೀತಿಯಿಂದ ಮಾಡತಕ್ಕಂಥ ಒಂದು ಹುನ್ನಾರ. ನಾನು ಅಡಗೂರು ಎಚ್ ವಿಶ್ವನಾಥ್ ಮತ್ತು ಎ ಮಂಜುನಾಥರ ಮೇಲೆ ಡಿಫೆಮೇಟರಿ ಕಂಪ್ಲೇಂಟ್ನ MP MLA ಕೊಟ್ಟು ಫೈಲ್ ಮಾಡಿದ್ದೆ. ಅವ್ರ ವಿರುದ್ಧ ಮಾಡತಕ್ಕಂಥದ್ದು ಕಂಪ್ಲೇಂಟ್. ಅವ್ರ ಮೇಲೆ ದೇ ಆರ್ ಅಕ್ಯೂಸ್ಡ್, ಆಮೇಲೆ ಕಂಪ್ಲೇಂಟ್. ಅದನ್ನು ನಾನ್ಯಾಕೆ ಮೆನ್ಷನ್ ಮಾಡಲಿ? ಇದು ಓಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂಥ ನಟರಾಜನ್ ಅವರು, ಮೀನಾಕ್ಷಿ ನಟರಾಜನ್ ಅವರೊಂದು ಇದ್ದಂಡು ಏನಾದರೂ ಒಂದು ಮಾಡಬೇಕಲ್ಲ, ಕಿತಾಪತಿ ಮಾಡಬೇಕು, ಇಮೇಜಿನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ಎಚ್ ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾದ ಪ್ರಯತ್ನ ಪಡ್ತಾ ಇದ್ದಾರೆ. ಸತತ ಅಂದರೆ ಸತತ. ಅವರು ಅಸೆಂಬ್ಲಿ ಅಪ್ಪರ್ ಹೌಸಲ್ಲಿ ಇರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ಥರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟ್ರಾಂಗ್ ಸಪೋರ್ಟರ್, ಹೇಗಾರು ಮಾಡಿ ಇಮ್ಯಾಜಿನೇಟ್ ಎಂಟು ಮಾಡಬೇಕು ಅಂತೇಳಿ ಅವ್ರು ಹುನ್ನಾರ ಮಾಡ್ತಾ ಇದ್ರು. ಪಾಪ ಯಾರೋ ಗೋವಿಂದರಾಜನ್ ಅವ್ರ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಂಪ್ಲೇಂಟ್